ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಚಿಕನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಬೆಳ್ಳುಳ್ಳಿ ಚಿಕನ್ ರೋಸ್ಟು. ಇದು ಮಾಡಲಿಕ್ಕೂ ತುಂಬಾ ಸುಲಭ, ಹಾಗೆ ಸೈಡ್ ಡಿಶ್ ಆಗಿ ಸ್ಟಾರ್ಟರ್ ಆಗಿ ಈ ರೆಸಿಪಿನ ಮಾಡಿ ತಗೋಬೋದು. ಮೊದಲಿಗೆ ನಾನಿಲ್ಲಿ ಒಂದು 15 ಪೀಸ್ ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಲಿಂಬೆ ರಸ ಹಾಕಿದ ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ನಷ್ಟು ಅರಶಿನ ಪುಡಿ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಹಾಗೆಯೇ 1/4 ಚಮಚದಷ್ಟು ಶುಂಠಿ ಪೇಸ್ಟ್ ಹಾಕಿಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 15 ನಿಮಿಷದವರೆಗೆ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಇದನ್ನು ಬೋನ್ಲೆಸ್ ಚಿಕನಲ್ಲಿ ಮಾಡಬೇಕಂತೇನಿಲ್ಲ, ನಿಮ್ಮಲ್ಲಿ ಯಾವ ಚಿಕನ್ ಇದೆ ಅದರಲ್ಲಿ ಮಾಡ್ಕೊಳ್ಬೋದು. ಆದರೆ ಬ್ರಾಯ್ಲರ್ ಚಿಕನಲ್ಲಿ ಮಾಡ್ಕೊಳ್ಬೇಕು, ಗಟ್ಟಿ ಚಿಕನಲ್ಲಿ ಮಾಡಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ಇದು ಮ್ಯಾರಿನೇಟ್ ಆಗಲಿಕ್ಕೆ ಇದನ್ನು ಮುಚ್ಚಳ ಮುಚ್ಚಿದನು 15 ನಿಮಿಷದವರೆಗೆ ಇಡಬೇಕು. ಅಷ್ಟರವರೆಗೆ ಇದಕ್ಕೆ ಮಸಾಲ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಬಿಸಿಯಾಗಲು ಇಟ್ಟು ಇದಕ್ಕೆ 4 ಒಣಮೆಣಸು ಹಾಕಿದ್ದೇನೆ. ಅದನ್ನು ಸ್ವಲ್ಪ ಹೀಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಅಥವಾ ನಿಮ್ಮ ಖಾರಕ್ಕೆ ತಕ್ಕಾಗಿ ಮೆಣಸನ್ನು ಹಾಕಿಕೊಳ್ಬೋದು. ಹಾಗೆ ಇದರ ಜೊತೆ 10 ಕಾಳು ಮೆಣಸು ಹಾಕಿದ್ದೇನೆ. 1 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. 1/4 ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ 1 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. 1 ತುಂಡು ದಾಲ್ಚಿನ್ನಿ, 4 ಲವಂಗ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡು ಇದನ್ನು ಎಣ್ಣೆ ಹಾಕದೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು 2 ನಿಮಿಷ ಹುರಿದುಕೊಂಡ್ರೆ ಸಾಕು. ನೋಡಿ, ಇವಾಗ ಇದು ಆಗಿದೆ. ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಇದರ ಜೊತೆನೆ 12 ಅಥವಾ 15 ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ನೀರು ಹಾಕದೆ ಇದನ್ನು ಈ ರೀತಿ ನೋಡಿ ತರಿಯಾಗಿ ಗ್ರೈಂಡ್ ಮಾಡಿ ತರಬೇಕು. ಇದು ಜಾಸ್ತಿ ನುಣ್ಣಗೆ ಹಾಕಬೇಕಂತೇನಿಲ್ಲ. ಈಗ ಇದನ್ನು ಬೇರೆ ಒಂದು ಬೌಲ್ಗೆ ತೆಗೆದಿಟ್ಟು ಇನ್ನೊಮ್ಮೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಬಿಸಿ ಆಗಲು ಇಟ್ಟು ಇದಕ್ಕೆ ಒಂದು 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ. ತುಪ್ಪ ಬೇಕಿದ್ರೆ ತುಪ್ಪ ಕೂಡ ಹಾಕಿಕೊಳ್ಬೋದು. ನಾನಿಲ್ಲಿ 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಮೀಡಿಯಂ ಸೈಜಿನ 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ನಿಮಗೆ ಹೇಗೆ ಬೇಕು ಹಾಗೆ ಕಟ್ ಮಾಡಿ ಹಾಕಿಕೊಳ್ಬೋದು. ಇದು ಚೆನ್ನಾಗಿ ಕೆಂಪಗೆ ಈರುಳ್ಳಿ ಫ್ರೈ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈ ಚಿಕನ್ ರೆಸಿಪಿ ಮಾಡಲಿಕ್ಕೆ ಜಾಸ್ತಿ ಮಸಾಲೆ ಬೇಡ, ಹಾಗೆಯೇ ಜಾಸ್ತಿ ಟೈಮ್ ಕೂಡ ಬೇಡ. ತಕ್ಷಣ ಇದು ರೆಡಿ ಆಗ್ತದೆ. ತುಂಬ ಸುಲಭವಾದ ರೆಸಿಪಿ. ಒಂದ್ಸಲ ಖಂಡಿತ ಎಲ್ಲರೂ ಟ್ರೈ ಮಾಡಿ. ಹಾಗೆ ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿಕೊಳ್ಬೇಕು. ಚಿಕನ್ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಒಂದು 5 ನಿಮಿಷದವರೆಗೆ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಮಧ್ಯೆ ಮಧ್ಯೆ ನೋಡ್ತಾ ಇರಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟರೆ ಸಾಕು. ಈಗ ನೋಡಿ, 5 ನಿಮಿಷ ಆದ ನಂತರ ಚಿಕನ್ ನೀರು ಕೂಡ ಬಿಟ್ಟಿದೆ. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಗುಚಿ ಆನಂತರ ಇದಕ್ಕೆ ಈಗ ನಾವು ಗ್ರೈಂಡ್ ಮಾಡಿಟ್ಟ ಈ ಮಸಾಲೆಯನ್ನು ಹಾಕಿಕೊಳ್ಬೇಕು. ಮಸಾಲೆ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನೋಡಿಕೊಂಡು ಇಲ್ಲಿ ನಾನು 1/4 ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ. ಒಂದೊಂದು ಸಲ ಚಿಕನ್ ನೀರು ಜಾಸ್ತಿ ಬಿಟ್ಟಿರ್ತದೆ, ಹಾಗೆ ನೋಡಿಕೊಂಡು ಎಷ್ಟು ಬೇಕು ಹಾಗೆ ನೀರನ್ನು ಹಾಕಿಕೊಳ್ಬೇಕು. ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲಿ ಇಡಬೇಕು. ಸ್ಲೋವಲ್ಲಿ ಇಟ್ಟಿದ್ದನ್ನು 8 ನಿಮಿಷದವರೆಗೆ ಇದನ್ನು ಬೇಯಿಸಿಕೊಳ್ಬೇಕು. ಇದನ್ನು ಬೇಯಲಿಕ್ಕೆ ಇಟ್ಟು 8 ನಿಮಿಷ ಆಗಿದೆ. 8 ನಿಮಿಷದ ಮಧ್ಯದಲ್ಲಿ 2-3 ಸಲ ಮುಚ್ಚಳ ತೆಗೆದು ನೋಡ್ತಾ ಇದ್ದೆ. ಹಾಗೆ ನೋಡಿ, ಈಗ ಇದಕ್ಕೆ ಉಪ್ಪು ಎಲ್ಲ ಸರಿಯಾಗಿದೆ ನೋಡ್ಕೊಳ್ಬೇಕು. ಲಾಸ್ಟಿಗೆ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಒಂದ್ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದು ಬೋನ್ಲೆಸ್ ಚಿಕನ್ ಆದ ಕಾರಣ ಇದು ಬೇಯಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಈ ರೆಸಿಪಿ ನೀವು ಯಾವತ್ತಾದರೂ ಮಾಡಿ ತಿನ್ನದಿದ್ದರೆ ಒಂದ್ಸಲ ಖಂಡಿತ ಇದನ್ನು ಮಾಡಿ ತಿನ್ನಿ. ತುಂಬಾ ರುಚಿಯಾಗಿರ್ತದೆ, ಹಾಗೆ ಮಾಡೋದಕ್ಕೂ ಕೂಡ ತುಂಬಾ ಸುಲಭ. ಈ ರೆಸಿಪಿನ ಯಾರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.